ಜನ್ಮಾಷ್ಟಮಿಯ ಪ್ರಯುಕ್ತ ಸೋಮವಾರ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ವಿಟ್ಲಪಿಂಡಿ ಮಹೋತ್ಸವವು ಭಕ್ತಿ ಭಾವಗಳಲ್ಲಿ ಒಡಮೂಡಿದ ವೈಭವದೊಂದಿಗೆ ಜರುಗಿತು. ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಗರ್ಭಗುಡಿಯಲ್ಲಿ ಶ್ರೀಕೃಷ್ಣನ ಮಂಡಿನ ಮೂರ್ತಿಗೆ ಷೋಡಶೋಪಚಾರ ಪೂಜೆ ನೆರವೇರಿಸಿ ಮಹೋತ್ಸವಕ್ಕೆ ಚಾಲನೆ ನೀಡಿದರು. ಮಧ್ಯಾಹ್ನ 3 ಗಂಟೆಗೆ ನಂತರ ಮೂರ್ತಿಯನ್ನ ಚಿನ್ನದ ಪಲ್ಲಕ್ಕಿಯಲ್ಲಿ ಕೂರಿಸಿ ರಥಬೀದಿಗೆ ತರಲಾಯಿತು. ಬಳಿಕ ಅದನ್ನು ಚಿನ್ನದ ರಥದಲ್ಲಿ ಪ್ರತಿಷ್ಠಾಪಿಸಿ ಭವ್ಯ ಮೆರವಣಿಗೆಯ ಮೂಲಕ ರಾಜಾಂಗಣದಲ್ಲಿ ಸಂಭ್ರಮಿಸಲಾಯಿತು. ಭಕ್ತರು ಮೂರ್ತಿ ದರ್ಶನದಿಂದ ಆನಂದಭರಿತರಾಗಿ ಗೋವಿಂದ ಗೋವಿಂದ ಎಂದು ಘೋಷಿಸಿದರು. ಮೆರವಣಿಗೆಯ ವೇಳೆ ಪರ್ಯಾಯ ಶ್ರೀಗಳು ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಉಂಡೆ ಚಕ್ಕುಲಿಗಳನ್ನು ಎಸೆಯುವ ವಿಶಿಷ್ಟ ಸಂಪ್ರದಾಯ ಕಣ್ಣಿಗೆ ಕಟ್ಟಿದಂತಾಯಿತು. ಮೆರವಣಿಗೆಯ ನಡುವೆಯೇ ಹುಲಿವೇಷಗಳ ಅಬ್ಬರದ ಕುಣಿತ, ಮಲ್ಲಕಂಬ ಪ್ರದರ್ಶನ ಹಾಗೂ ವಿವಿಧ ವೇಷಧಾರಿಗಳ ಆಕರ್ಷಕ ಪ್ರದರ್ಶನಗಳು ಭಕ್ತರ ಮನಸೂರೆಗೊಂಡವು. ಸಂಭ್ರಮಭರಿತ ಮೆರವಣಿಗೆಯ ಅಂತ್ಯದಲ್ಲಿ ಮೃಣ್ಮಯ ಮೂರ್ತಿಯನ್ನ ಮಧ್ವ ಸರೋವರದಲ್ಲಿ ವಿಸರ್ಜನೆ ಮಾಡಲಾಯಿತು. ಇದರೊಂದಿಗೆ ಶ್ರೀಕೃಷ್ಣ ಮಠದ ಈ ವರ್ಷದ ವಿಟ್ಲಪಿಂಡಿ ಮಹೋತ್ಸವವು ಅದ್ದೂರಿಯಾಗಿ ಯಶಸ್ವಿಯಾಗಿ ತೆರೆ ಕಂಡಿತು. DDU ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.